ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆಯ ಕೂಗು ಬಹಳಷ್ಟು ಜೋರಾಗಿ ನಡೆದಿತ್ತು. ಅದರಂತೆ ಮುಖ್ಯಮಂತ್ರಿಗಳ ಬದಲಾವಣೆಯ ಬಳಿಕ ಸಚಿವ ಸಂಪುಟದ ಬದಲಾವಣೆಯ ಕೂಗು ಈಗ ರಾಜ್ಯದ ಎಲ್ಲೆಡೆ ಮೂಲೆ ಮೂಲೆಗಳಲ್ಲಿಯೂ ಬಹಳಷ್ಟು ರೀತಿಯಾಗಿ ಸದ್ದು ಮಾಡ್ತಾ ಇರುವಂತಹದ್ದು. ಈಗಾಗಲೇ ಮೊದಲನೇ ಪಟ್ಟಿಯಲ್ಲಿ 13 ಶಾಸಕರ ಸಚಿವರ ಪಟ್ಟಿ ಬಿಡುಗಡೆಯಾಗಿದ್ದು, ಈಗಾಗಲೇ ಪ್ರಮಾಣ ವಚನ ಸ್ವೀಕಾರವನ್ನು ಸಹ ನಡೆಸಲಾಗಿತ್ತು. ಆದ್ರೆ ಬಹಳಷ್ಟು ನಿರೀಕ್ಷೆಯಿಂದ ಇದ್ದಂತಹ ಶಾಸಕರಿಗೆ ಮೊದಲನೇ ಸಚಿವರ ಪಟ್ಟಿಯಲ್ಲಿ ಬಹಳಷ್ಟು ನಿರಾಸೆ ಮೂಡಿದೆ ಎಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಸಹ ಮೊದಲನೇ ಪಟ್ಟಿ ಬಿಡುಗಡೆ ಬಳಿಕ ನಮಗೂ ಸಹ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ರು. ಆದ್ರೆ ಮೊದಲನೇ ಪಟ್ಟಿಯ ಸಚಿವರ ಪಟ್ಟಿಯಲ್ಲಿ ಬಹಳಷ್ಟು ನಿರೀಕ್ಷೆ ಇದ್ದಂತಹ ಶಾಸಕರಿಗೆ ನಿರಾಸೆ ಮೂಡಿದ್ದಂತಹ ಸುಳ್ಳಲ್ಲ. ಆದರೂ ಸಹ ಎರಡನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದೇ ಇರುತ್ತೆ ಎಂಬ ನಿರೀಕ್ಷೆಯಲ್ಲಿ ಸಾಕಷ್ಟು ಶಾಸಕರು ಈಗ ಬಹಳಷ್ಟು ನಿರೀಕ್ಷೆಯಿಂದ ಪ್ರತಿನಿತ್ಯವೂ ಸಹ ಹೈಕಮಾಂಡ್ನ ಗಮನಕ್ಕೆ ಮುಂದೂಡುತ್ತಿರುವಂತಹದ್ದು. ಇಷ್ಟಕ್ಕೂ ಯಾವ ಯಾವ ಸಚಿವರಿಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಎಂಬ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಇದಕ್ಕೂ ಮುನ್ನ ನೀವು News18 ಡಿಜಿಟಲ್ ಆಪ್ ನಲ್ಲಿಯೂ ಲಭ್ಯವಿದೆ. ಜೊತೆಗೆ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ಇರುವುದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಹೌದು, ರಾಜ್ಯ ರಾಜಕಾರಣದಲ್ಲಿ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ 13 ಶಾಸಕರು ಸಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಈಗ ಸಚಿವ ಸ್ಥಾನದ ಅಸಮಾಧಾನ ಒಂದ್ ಕಡೆ ಬಹಳಷ್ಟು ಜೋರಾಗಿ ನಡೀತಾ ಇದ್ರೆ, ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ರಾಮಲಿಂಗಾರೆಡ್ಡಿಯವರ ಜೊತೆಗೆ ಮತ್ತೊಬ್ಬ ಶಾಸಕರು ಸಹ ತಮ್ಮ ಸಚಿವ ಸ್ಥಾನದ ಖಾತೆಯ ಬಗ್ಗೆ ಬಹಳಷ್ಟು ಅಸಮಾಧಾನವನ್ನ ಮೂಡಿರುವಂತಹದ್ದು. ಈ ಬೆನ್ನಲ್ಲೇ ಈಗ ಒಂದಲೇ ಪಟ್ಟಿಯಲ್ಲಿ ಅಂದರೆ ಶಾಸಕರು ಏನಿರ್ತಾರೋ ಅವರಿಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಎಂಬ ಬಹಳಷ್ಟು ನಿರೀಕ್ಷೆಯಲ್ಲಿದ್ರು. ಆದ್ರೆ ಆ ನಿರೀಕ್ಷೆಗೆ ತಕ್ಕಂತೆ ಅವರ ಹೆಸರು ಮೊದಲನೇ ಪಟ್ಟಿಯಲ್ಲಿ ಬಿಡುಗಡೆಯಾಗಿಲ್ಲ. ಸೊ ಈ ಬೆನ್ನಲ್ಲೇ ಎರಡನೇ ಪಟ್ಟಿಯಲ್ಲಾದ್ರೂ ನಮ್ಮ ಹೆಸರು ಬರುತ್ತೆ ಎಂಬ ನಿರೀಕ್ಷೆಯಲ್ಲಿ ಬಹಳಷ್ಟು ಶಾಸಕರು ಇರುವಂತಹದ್ದು. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಸಹ ಸಚಿವರ ಪಟ್ಟಿ ಜಾಸ್ತಿ ಇದೆ ಎಂದ್ರೆ ನಂಬಲೇಬೇಕು. ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಗುರುತಿಸಿಕೊಂಡಿರುವಂತಹ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಈ ಬಾರಿ 100ಕ್ಕೆ 100ರಷ್ಟು ನನಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಇರುವಂತಹದ್ದು. ಈಗಾಗಲೇ ಸಾಕಷ್ಟು ಬಾರಿ ಹೈಕಮಾಂಡ್ ಗಮನಕ್ಕೆ ತಂದು ನಾನು ಸಹ ಹ್ಯಾಟ್ರಿಕ್ ಗೆಲುವನ್ನ ಪಡೆದುಕೊಂಡಿದ್ದೇನೆ. ಅದರಂತೆ ಈಗಾಗಲೇ ಸಾಕಷ್ಟು ಬಾರಿ ನಾನು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಗೆದ್ದಿರುವಂತಹದ್ದು. ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ಬಿಜೆಪಿ ಪಕ್ಷದಿಂದ ಆಫರ್ ಬಂದಿತ್ತು. ಯಾಕಂದ್ರೆ ಆಪರೇಷನ್ ಬಿಜೆಪಿ ನಡೆದಂತಹ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಸಚಿವ ಸ್ಥಾನದ ಆಫರ್ ಅನ್ನು ಸಹ ಬಿಜೆಪಿ ಕೊಟ್ಟಿತ್ತು. ಅದನ್ನೆಲ್ಲ ತಿರಸ್ಕಾರ ಮಾಡಿ ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರೆದಿದ್ದೇನೆ. ದಶಕಗಳಿಂದಲೂ ಸಹ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇದುವರೆಗೂ ಸಹ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದ್ರಿಂದ ಈ ಬಾರಿ ನನಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿರುವಂತಹದ್ದು ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು. ಸದ್ಯಕ್ಕೆ ನಾನು ಪ್ರಮಾಣ ವಚನ ಮಾಡ್ತೀನಿ, ಒಂದು 5-6 ಜನ ಮಾಡ್ತಾರೆ, ಈಗ ಮಾಡಲ್ಲ. ಇನ್ನು ಇನ್ನೂ ಒಂದು 10 ಡೇಸ್ ಹೋಗಲಿ, ನಾವೆಲ್ಲ ಇನ್ನೂ ಕೂತ್ಕೋಬೇಕು, ನಮ್ಮ ಹೈಕಮಾಂಡ್ ಜೊತೆ ಮಾಡಬೇಕು. ಮ್ಯಾಕ್ಸಿಮಮ್ ನಿಮ್ಮ ಸೆಕೆಂಡ್ ಲಿಸ್ಟಲ್ಲಂತೂ ಮಾಡೋಂಥ ಪ್ರಯತ್ನ ಮಾಡ್ತೀನಿ ಅಂತ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಲಿಸ್ಟಲ್ಲಿ ನನ್ನ ಹೆಸರು ಬರುತ್ತೆ ಅಂತ ನಂಬಿಕೆ ನನಗಿದೆ. ಅವರಿಗೆ ಈಗಾಗಲೇ 2 ಬಾರಿ ನಿಗಮ ಮಂಡಳಿಗಳನ್ನ ಕೊಡ್ತೀನಿ ಅಂದ್ರೂ ಸಹ ಅದನ್ನ ತಿರಸ್ಕಾರ ಮಾಡಿರುವಂತಹದ್ದು. ಯಾಕಂದ್ರೆ ನಮ್ಮ ಕ್ಷೇತ್ರಕ್ಕೆ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಸೊ ಈ ಒಂದು ಹೇಳಿಕೆಯನ್ನ ಆಧರಿಸಿ ಈಗಾಗಲೇ ಕಳೆದ 2023ರ ಚುನಾವಣೆಯ ಬಳಿಕವೂ ಸಹ ನನಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ರು. ಆದ್ರೆ ರಾಜಕೀಯ ವಿದ್ಯಮಾನಗಳ ಬದಲಾವಣೆಯೊಂದಿಗೆ ಅವರು ಮುಂಬರುವಂತಹ 2.5 ವರ್ಷಗಳ ಬಳಿಕ ನನಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಪ್ರಸ್ತುತದ ಹಾಲಿ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಜೊತೆಗೆ ಹೈಕಮಾಂಡ್ ಸಹ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಈಗ 3 ವರ್ಷ ಕಳೆಯುತ್ತಿದೆ. ಈ ಬಾರಿ ಮೊದಲನೇ
ಪಟ್ಟಿಯಲ್ಲಿಯೇ ನನ್ನ ಹೆಸರು ಬರಬೇಕಾಗಿತ್ತು, ಆದ್ರೆ ಬಂದಿಲ್ಲ. ಬಹಳಷ್ಟು ನಿರಾಸೆಯಲ್ಲಿದ್ದೇನೆ. ಈಗ 2ನೇ ಬಾರಿ ಬರುವಂತಹ ಪಟ್ಟಿಯಲ್ಲಿ ನನ್ನ ಹೆಸರು ಬಂದೇ ಬರುತ್ತೆ ಎಂಬ ಬಹಳಷ್ಟು ರೀತಿಯಾದಂತಹ ನಿರೀಕ್ಷೆಯಲ್ಲಿ ಇರುವಂತಹದ್ದು ಬಾಗೇಪಲ್ಲಿ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಅವರು. ಅದರಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಹ ಇದೇ ಮೊದಲ ಬಾರಿಗೆ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಂತಹ ಯುವ ನಾಯಕರಾಗಿರುವಂತಹದ್ದು. ಸೊ ನನಗೂ ಸಹ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿ, ಜೊತೆಗೆ ಹೈಕಮಾಂಡ್ ಗಮನಕ್ಕೂ ತಂದಿದ್ದು ಡೆಲ್ಲಿ ಅಂಗಳಕ್ಕೂ ಸಹ ಅವರು ಪ್ರವೇಶ ಮಾಡಿದ್ರು. ಯುವ ಜನತೆಗೂ ಸಹ ಈ ಬಾರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ರು. ನಮ್ಮ ಸಮುದಾಯದ ಮುಖಂಡರಿಗೂ ಸಹ ಒಂದು ಸಚಿವ ಸ್ಥಾನ ಸಿಕ್ಕರೆ ಬಹಳಷ್ಟು ರೀತಿಯಾದಂತಹ ಅಭಿವೃದ್ಧಿ ಮಾಡಬಹುದು, ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಸಹ ಅಭಿವೃದ್ಧಿ ಮಾಡಬಹುದು ಅಂತ ಹೈಕಮಾಂಡ್ ಗಮನಕ್ಕೆ ತಂದಿರುವಂತಹದ್ದು. ಒಂದು ನಿಟ್ಟಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಹ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿ ಎಂದರೆ ತಪ್ಪಾಗಲಾರದು. ಮತ್ತೊಬ್ಬ ಅಭ್ಯರ್ಥಿ ಉನ್ನತ ಶಿಕ್ಷಣ ಸಚಿವರಾಗಿ ಮುಖ್ಯಮಂತ್ರಿಗಳವರ ಕ್ಯಾಬಿನೆಟ್ನಲ್ಲಿ ಸೇವೆ ಸಲ್ಲಿಸಿದಂತಹ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು, ಚಿಂತಾಮಣಿ ಕ್ಷೇತ್ರದ ಶಾಸಕರು. ಈಗಾಗಲೇ 3 ವರ್ಷಗಳ ಕಾಲ ಅವರು ಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹದ್ದು. ಅವರು ಸಹ ಒಂದು ಹ್ಯಾಟ್ರಿಕ್ ಗೆಲುವನ್ನ ಪಡೆದುಕೊಂಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ದು ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವಂತಹದ್ದು. ಜೊತೆಗೆ ಚಿಂತಾಮಣಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ MC ಸುಧಾಕರ್ ಅವರು ಬಹಳಷ್ಟು ರೀತಿಯಾದಂತಹ ಶ್ರಮ ವಹಿಸಿರುವಂತಹದ್ದು. ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮೆಗಾ ಡೈರಿ ಆಗಿರ್ಬೋದು, ಐಸ್ ಕ್ರೀಮ್ ಫ್ಯಾಕ್ಟರಿ, ಕ್ರೀಡಾಂಗಣದ ವ್ಯವಸ್ಥೆ, ಸುಸಜ್ಜಿತವಾದಂತಹ ರಸ್ತೆಗಳ ಅಭಿವೃದ್ಧಿ, ಹೀಗೆ ಬಹಳಷ್ಟು ರೀತಿಯಾದಂತಹ ಅಭಿವೃದ್ಧಿಯನ್ನ ಮಾಡಿರುವಂತಹದ್ದು. ಜೊತೆಗೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಒಂದು ಹೈಟೆಕ್ ರೇಷ್ಮೆ ಮಾರುಕಟ್ಟೆ, ಚಿಂತಾಮಣಿ ಕ್ಷೇತ್ರದಲ್ಲಿ ಹೂವಿನ ಹೈಟೆಕ್ ಒಂದು ಮಾರುಕಟ್ಟೆ, ಹೀಗೆ ಬಹಳಷ್ಟು ರೀತಿಯಾದಂತಹ ಅಭಿವೃದ್ಧಿ ಮಾಡಿದ್ರೂ ಸಹ ಕೊನೆಯ ಇವರ ಸಚಿವ ಗಳಿಗೆ ಇರುವಂತಹ ಒಂದು ನಿಟ್ಟಿನ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ತಮಗೆ ಬರಬೇಕಾಗಿದ್ದಂತಹ ಅನುದಾನವನ್ನು ಸಹ ಸಚಿವರಾಗಿದ್ದಂತಹ MC ಸುಧಾಕರ್ ಅವರು ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅಂದ್ರೆ ಜಿಲ್ಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ತಾಲೂಕುಗಳಿದ್ರು, ಕೇವಲ ಚಿಂತಾಮಣಿಗೆ ಮಾತ್ರ ಅನುದಾನವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸ್ವಕ್ಷೇತ್ರದ ನಾಯಕರು ಸಹ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಆದ್ರೆ ಈಗ ಉಳಿದಂತಹ 2 ವರ್ಷಗಳ ಕಾಲ ನನಗೆ ಒಂದು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ನಿಟ್ಟಿನಲ್ಲಿ ಉಳಿದಂತಹ ಅಭಿವೃದ್ಧಿಯನ್ನ ಮಾಡಲು ನನಗೆ ಬಹಳಷ್ಟು ರೀತಿಯಾದಂತಹ ಸಹಕಾರಿಯಾಗುತ್ತೆ ಎಂಬ ನಿಟ್ಟಿನಲ್ಲಿ ಈಗಾಗಲೇ MC ಸುಧಾಕರ್ ಅವರು ಸಹ ಹೈಕಮಾಂಡ್ ಗಮನಕ್ಕೆ ತಂದಿರುವಂತಹದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಮುಖ್ಯಮಂತ್ರಿಗಳಾದಂತಹ ಇಬ್ಬರೂ ನಾಯಕರಿಗೂ ಸಹ ಈ ಪ್ರಸ್ತಾಪವನ್ನ ಸಲ್ಲಿಸಿ ನನಗೆ ಈ ಬಾರಿಯೂ ಸಹ ಯಾವುದಾದ್ರೂ ಒಂದು ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿರುವಂತಹದ್ದು. ಜೊತೆಗೆ ಚಿಂತಾಮಣಿ ಕ್ಷೇತ್ರದಲ್ಲಿಯೂ ಸಹ ಈಗಾಗಲೇ ಸಾಕಷ್ಟು ಜನ MC ಸುಧಾಕರ್ ಅವರ ಬೆಂಬಲಿಗರು, ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಪೂಜೆ ಪುನಸ್ಕಾರಗಳನ್ನ ಮಾಡಿರುವಂತಹದ್ದು. ಸಾಕಷ್ಟು ಸುದ್ದಿಗೋಷ್ಠಿಗಳನ್ನ ನಡೆಸಿ ಈ ಬಾರಿಯೂ ಸಹ ತಮ್ಮ ನಾಯಕರಾದಂತಹ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನ ಕೊಡಬೇಕು, ಜೊತೆಗೆ ಉನ್ನತ ಶಿಕ್ಷಣ ಸಚಿವರು ಏನಾಗಿದ್ರು ಅದೇ ಒಂದು ಸ್ಥಾನವನ್ನ ಕೊಡಬೇಕು ಅಂತ ಪಟ್ಟು ಹಿಡಿದಿರುವಂತಹದ್ದು. ಯಾಕಂದ್ರೆ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿಯನ್ನ ತಮ್ಮ ನಾಯಕರಾದಂತಹ MC ಸುಧಾಕರ್ ಅವರು ಮಾಡಿದ್ದಾರೆ ಅಂತ ಈಗ ತಮ್ಮ ಕ್ಷೇತ್ರದಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರು ಮಾಧ್ಯಮಗಳ ಮುಖಾಂತರ ಹೈಕಮಾಂಡ್ ಮೊರೆ ಹೋಗಿರುವಂತಹದ್ದು. ಹೈಕಮಾಂಡ್ ಅವರು ಮತ್ತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾವು ಎಲ್ಲ ಸ್ವಲ್ಪ ದೂರದ ಯೋಚನೆ ಮಾಡಿ ಅವರಿಗೆ ಮತ್ತೆ ಅದೇ ಇಲಾಖೆಯನ್ನು ಕೊಟ್ಟು ಅವರು ಮತ್ತೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಿದ್ದೀವಿ. ಅಷ್ಟು ಕಾಲದಲ್ಲಿ ಕೂಡ ಅವ್ರ ಜೊತೆಯಲ್ಲಿ ಮುಂದೆ ಕೂಡ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ಅವ್ರು ಇದೇ ಮೌಲ್ಯಗಳನ್ನು ಇಟ್ಕೊಂಡು ಮುಂದೆ ಹೋದರೆ ಇವತ್ತಲ್ಲ ನಾಳೆ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ನಾಯಕತ್ವ ಪಡಿತಕ್ಕಂಥ ಲಕ್ಷಣಗಳಿದೆ ಅವರಿಗೆ. ಈ ಮುಂದಿನ 2ನೇ ಪಟ್ಟಿಲಾದರೂ ಬರಲಿ ಅಂತೇಳಿ ನಾವು ಮಾನ್ಯ MC ಸುಧಾಕರಣ್ಣ ಅವ್ರಿಗೆ ಮತ್ತೆ ಅವಕಾಶ ಆಗಲಿ. ಯಾಕಂದರೆ ಒಂದು ಭ್ರಷ್ಟಾಚಾರ ರಹಿತ ಒಂದು ದೊಡ್ಡ ಮಟ್ಟದ ಉನ್ನತ ಶಿಕ್ಷಣ ಖಾತೆ ಏನಿತ್ತು ಅದನ್ನು ನಿರ್ವಹಿಸಿದ್ರು, ಭಾಳಷ್ಟು ಯಶಸ್ವಿಯಾಗಿ ಮಾಡಿದರು. ಎಲ್ಲೂ ಕಡೆ ಕಳಂಕ ತಗೊಳ್ಳದೆ ಒಂದು ರೀತಿ ಜನಸ್ನೇಹಿಯಾಗಿ, ಪರಿಸರ ಸ್ನೇಹಿಯಾಗಿ, ಅಧಿಕಾರ ಸ್ನೇಹಿಯಾಗಿ ಎಲ್ಲರಲ್ಲೂ ಸಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದಂಥವರು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಡಾಕ್ಟರ್ MC ಸುಧಾಕರ್ ಅವರು ಸಹ ತಮ್ಮ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಗೆ, ತಮ್ಮ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ ಮತ್ತೆ ನನಗೆ ಒಂದು ಸಚಿವ ಸ್ಥಾನವನ್ನ ಸಿಗುತ್ತೆ ಎಂಬ ನಿರೀಕ್ಷೆಯನ್ನ ಕಾರ್ಯಕರ್ತರಿಗೆ ಮೂಡಿಸಿರುವಂತಹದ್ದು. ಹೀಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 3 ನಾಯಕರಲ್ಲಿ
ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಎಂಬ ಬಹಳಷ್ಟು ರೀತಿಯಾದಂತಹ ಕುತೂಹಲ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮೂಡಿದ್ರೆ, ಮತ್ತೊಂದು ಕಡೆ ಮೂವರು ನಾಯಕರಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಸಿಗುತ್ತೆ ಎಂಬ ಈಗ ಬಹಳಷ್ಟು ಪ್ರಶ್ನೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರಶ್ನೆಯಾಗಿಯೇ ಉಳಿದಿರುವಂತಹದ್ದು. ಇದಕ್ಕೆಲ್ಲ ಉತ್ತರ ಸಿಗ್ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಎರಡನೇ ಪಟ್ಟಿ, ಸಂಭಾವ್ಯ ಪಟ್ಟಿಯಲ್ಲಿ ಯಾರ ಹೆಸರು ಬರುತ್ತೆ, ಯಾರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾರೆ ಎಂಬುದನ್ನು ಮಾತ್ರ ಇನ್ನು ಕೆಲವು ದಿನಗಳು ಮಾತ್ರ ಕಾಯಬೇಕಾಗಿರುವಂತಹದ್ದು. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾರೇ ಸಿಕ್ಕಿದ್ರೂ ಸಹ ಅಭಿವೃದ್ಧಿಯನ್ನ ಮಾಡ್ಲಿ ಅಂತ ಜನಸಾಮಾನ್ಯರು ಒಂದ್ ಕಡೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇರುವಂತದ್ದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.